ಜಮ್ಮು ಕಾಶ್ಮೀರದ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಉಗ್ರ ಚಟುವಟಿಕೆಗಳು ನಡೀತಾ ಇರೋದು. ಪ್ರತಿನಿತ್ಯ ಹೆಚ್ಚು ಕಮ್ಮಿ ಇಲ್ಲಿ ಉಗ್ರ ಚಟುವಟಿಕೆ ವರದಿಯಾಗ್ತಾನೆ ಇರುತ್ತೆ. ಅದರಲ್ಲೂ ದಕ್ಷಿಣ ಕಾಶ್ಮೀರದ ಈ 4 ಜಿಲ್ಲೆಗಳೇ ಭಯೋತ್ಪಾದಕರಿಗೆ ಒಂದು ರೀತಿ ಸ್ವರ್ಗ ಇದ್ದ ಹಾಗೆ. ಆ 4 ಜಿಲ್ಲೆಗಳಲ್ಲಿ ಭಯೋತ್ಪಾದಕರು ಬೀಡು ಬಿಡ್ತಾ ಇರೋದು ಯಾವ ಕಾರಣಕ್ಕಾಗಿ? ಅಲ್ಲಿನ ವಾತಾವರಣ, ಸ್ಥಳೀಯರ ನೆರವು ಇದೇ ಉಗ್ರರಿಗೆ ಹಾಟ್ಸ್ಪಾಟ್ ಆಗುವುದಕ್ಕೆ ಕಾರಣ ಆಗ್ತಾ ಇದೆಯಾ? ಹಾಗಾದ್ರೆ ಜಮ್ಮು ಕಾಶ್ಮೀರದ ಆ 4 ಜಿಲ್ಲೆಗಳು ಯಾವುವು? ದಕ್ಷಿಣ ಕಾಶ್ಮೀರದಲ್ಲಿ ಬರುವಂತಹ 4 ಜಿಲ್ಲೆಗಳು ಸುಂದರವಾದಂತಹ ಕಾಶ್ಮೀರ, ಪ್ರಕೃತಿಯ ಸ್ವರ್ಗ ಕಾಶ್ಮೀರ ಅಂತ ಹೇಳಿ ಕರಿತೀವಿ. ಆದ್ರೆ ಇದೇ ಕಾಶ್ಮೀರದ ಹಿಮ ಆಗಾಗ ರಕ್ತ ವರ್ಣಕ್ಕೆ ತಿರುಗುತ್ತೆ. ಅದಕ್ಕೆ ಕಾರಣ ಅಲ್ಲಿ ನಡೆಯುವಂತಹ ಉಗ್ರ ಚಟುವಟಿಕೆ. ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆ ಕೈ ಜೋಡಿಸಿ ಇಲ್ಲಿನ ಕೆಲ ಸ್ಥಳೀಯರು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನಡೆಸ್ತಾ ಇರುವಂತಹ ವಿಧ್ವಂಸಕ ಕೃತ್ಯ. 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಉಗ್ರ ಚಟುವಟಿಕೆ ನಡೆಯೋದು. ಆ ಜಿಲ್ಲೆಗಳು ಯಾವುದು ಅನ್ನೋದನ್ನ ನೋಡ್ತಾ ಇದ್ರಿ. ಒಂದು ಅನಂತನಾಗ್ ಜಿಲ್ಲೆ, ಮತ್ತೊಂದು ಕುಲ್ಗಾಮ್, ಮತ್ತೊಂದು ಪುಲ್ವಾಮಾ, ನಂತರದ್ದು ಶೋಪಿಯಾನ್. ಈ 4 ಜಿಲ್ಲೆಗಳ ಹೆಸರು ವರ್ಷದಲ್ಲಿ ಹಲವು ಬಾರಿ ಬಂದು ಹೋಗುತ್ತೆ. ಒಂದೋ ಅಲ್ಲಿರುವಂತಹ ವಲಸೆ ಕಾರ್ಮಿಕರು ಅಥವಾ ಬೇರೆ ರಾಜ್ಯದಿಂದ ಅಲ್ಲಿ ಹೋಗಿ ಕೆಲಸ ಮಾಡ್ತಿರೋರು ಈ ಉಗ್ರರ ಟಾರ್ಗೆಟ್ ಆಗ್ತಾರೆ. ಆ ಭಾಗದಲ್ಲಿರೋರು, ಇಲ್ಲ ಪ್ರವಾಸಿಗರು ಟಾರ್ಗೆಟ್ ಆಗ್ತಾರೆ, ಇಲ್ಲ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸೇನೆ ಇವರ ಟಾರ್ಗೆಟ್ ಆಗುತ್ತೆ. ಹೀಗೆ ಅಥವಾ ಯಾತ್ರಾರ್ಥಿಗಳು, ಅಮರನಾಥಕ್ಕೆ ಹೋಗುವಂತಹ ಯಾತ್ರಾರ್ಥಿಗಳು ಈ ಭಾಗದಲ್ಲೇ ಹೋಗಬೇಕು, ಅವರು ಟಾರ್ಗೆಟ್ ಆಗ್ತಾರೆ. ಅವರ ಜೀವವನ್ನ ತೆಗೆಯುವಂತಹ ಕೆಲಸವನ್ನ ಉಗ್ರರು ಮಾಡ್ತಾರೆ. ಈ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಉಗ್ರ ಚಟುವಟಿಕೆ ನಡೆಯೋದು. ಪಾಕಿಸ್ತಾನದ ಉಗ್ರರು ಬಂದು ಟ್ರೈನ್ ಮಾಡೋದೇ ಈ 4 ಜಿಲ್ಲೆಗಳ ಯುವಕರನ್ನ, ಕಾಶ್ಮೀರಿ ಯುವಕರ ತಲೆಯನ್ನ ಕೆಡಿಸಿ ಅವರನ್ನ ಉಗ್ರ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿನೇ ಈ 4 ಜಿಲ್ಲೆಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಜಾಸ್ತಿ. ಹಾಗಾದ್ರೆ ಇದೇ 4 ಜಿಲ್ಲೆಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಯಾವ ಕಾರಣಕ್ಕಾಗಿ ಜಾಸ್ತಿ? ಆ ಉಗ್ರರಿಗೆ ಈ 4 ಜಿಲ್ಲೆಗಳಲ್ಲಿ ಅನಂತನಾಗ್ ಇರಬಹುದು, ಪುಲ್ವಾಮಾ ಇರಬಹುದು, ಅಥವಾ ಕುಲ್ಗಾಮ್ ಇರಬಹುದು, ಅಥವಾ ಶೋಪಿಯಾನ್ ಇರಬಹುದು, ಈ ಭಾಗಗಳಲ್ಲಿ ಆ ಉಗ್ರರಿಗೆ ನೆರವಾಗ್ತಾ ಇರುವಂತಹ ವಿಚಾರಗಳು ಏನೇನು ಅದನ್ನ ನೋಡ್ತಾ ಹೋಗೋಣ. ಈ 4 ಜಿಲ್ಲೆಗಳೇನಿದಾವೆ, ಈ 4 ಜಿಲ್ಲೆಗಳು ಉಗ್ರ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದಂತಹ ಭೌಗೋಳಿಕ ಪ್ರದೇಶವನ್ನ ಹೊಂದಿದ್ದಾವೆ. ನಮ್ಮ ಪ್ರತಿನಿಧಿ ಜಗದೀಶ್ ಕಳೆದ 3-4 ದಿನಗಳಿಂದ ಮಾಡ್ತಾ ಇರುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿನ ಭೂ ಪ್ರದೇಶ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ದೀರಿ. ದಟ್ಟವಾದಂತಹ ಕಾಡು, ಪರ್ವತ ಪ್ರದೇಶ, ರಸ್ತೆ ಮಾರ್ಗಗಳಿಲ್ಲ. ಈ ದಟ್ಟವಾದ ಅರಣ್ಯ, ಗುಡ್ಡಗಾಡು ರೀತಿಯ ವಾತಾವರಣ ಇದೆಯಲ್ಲ, ಅದೇ ಉಗ್ರರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ. ನುಸುಳ್ಕೊಂಡು ಹೋಗೋದಕ್ಕೆ, ತಪ್ಪಿಸಿಕೊಂಡು ಹೋಗೋದಕ್ಕೆ, ಒಳಗಡೆ ಎಂಟ್ರಿ ಆಗೋದಕ್ಕೆ ಆ ಭೌಗೋಳಿಕ ಪ್ರದೇಶವೇ ಸಹಾಯವನ್ನ ಮಾಡ್ತಾ ಇದೆ. ಈ ಭಾಗದಲ್ಲಿನ ಜನರಿಂದಲೇ ಉಗ್ರರಿಗೆ ಆಶ್ರಯ ಮತ್ತು ಸಹಾಯ ಜಾಸ್ತಿ. ಈಗ ನಿನ್ನೆ ಹತ್ರ ಆದ್ರಲ್ಲ ಟ್ರಾಲ್ನ ನಾದಿರ್ ಗ್ರಾಮದಲ್ಲಿ ಆ 3 ಜನ ಉಗ್ರರಿದ್ದಂತಹ ಮನೆಗಳನ್ನ ನೀವು ನೋಡಬೇಕು. ಅಕ್ಕಪಕ್ಕ ಹಲವು ಮನೆಗಳಿದ್ದಾವೆ. ಅಂಥ ಜನವಸತಿ ಪ್ರದೇಶದಲ್ಲೇ ಆ ಉಗ್ರರಿದ್ರು. ಅಲ್ಲಿಗೆ ಆ ಸುತ್ತಮುತ್ತಲಿದ್ದಂತಹ ಜನ, ಅವರೆಲ್ಲರಿಗೂ ಕೂಡ ಈ 3 ಜನ ಯಾರು ಅನ್ನೋದು ಗೊತ್ತು. ಆದ್ರೆ ಯಾವತ್ತೂ ಮಾಹಿತಿಯನ್ನ ನೀಡಿದವರಲ್ಲ. ಆ ಜನರ ಜೊತೆ ಬೆರೆತು ಅಲ್ಲೇ ವಿಧ್ವಂಸಕ ಕೃತ್ಯಗಳಿಗೆ ಸಂಚನ್ನ ಮಾಡ್ತಾ ಇದ್ರು ಆ ಭಾಗದ ಜನ. ಆ ಕಾರಣಕ್ಕಾಗಿನೇ ಉಗ್ರರ ಬಗ್ಗೆ ಅವರು ಸೇನೆಗೆ ಮಾಹಿತಿಯನ್ನ ನೀಡ್ತಾ ಇರಲಿಲ್ಲ. ಸೇನೆಯ ಕಾರ್ಯಾಚರಣೆಗೆ ಈ ಭಾಗ ಸವಾಲು. ಯಾಕಂದ್ರೆ ಪರ್ವತ ಪ್ರದೇಶ, ಇಲ್ಲಿಗೆ ಸೇನೆ ಬರೋದ್ ಕಷ್ಟ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಈ 4 ಜಿಲ್ಲೆ, ಪುಲ್ವಾಮಾ ಇರಬಹುದು, ಕುಲ್ಗಾಮ್ ಇರಬಹುದು, ಅನಂತನಾಗ್ ಇರಬಹುದು, ಶೋಪಿಯಾನ್ ಇರಬಹುದು, ಈ ಭಾಗದಲ್ಲಿ ಉಗ್ರರ ಚಟುವಟಿಕೆ ಹೆಚ್ಚಾಗಿರೋದು. ಸದ್ಯ ಸೇನೆ ಆಪರೇಷನ್ ಕೆಲ್ಲಾರ್ನ ಆಕ್ಟಿವೇಟ್ ಮಾಡಿದೆ. 14 ಜನರ ಹಿಟ್ ಲಿಸ್ಟ್, ಸದ್ಯ ವಾಂಟೆಡ್ ಉಗ್ರರ ಲಿಸ್ಟ್ ಸೇನೆಯ ಕೈನಲ್ಲಿದೆ. ಅದರಲ್ಲಿ 6 ಜನ ಉಗ್ರರು ಹತರಾಗಿದ್ದಾರೆ. ಆದರೆ ದಕ್ಷಿಣ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಶಿಕಾರಿ, ಸೇನೆ ಮಾಡ್ತಾ ಇರುವಂತಹ ಶಿಕಾರಿ ಇನ್ನೂ ಕೂಡ ನಿಂತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.